यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ನಾವು ಇಂದು ಪತ್ರಿಕಾಗೋಷ್ಠಿ ವಿವಿಧ ದಲಿತ ಪರ ಮತ್ತು ಪ್ರಗತಿಪರ ಸಂಘಟನೆಗಳ ಮುಖಂಡರ ನೇತೃತ್ವದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ। ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಬಸವರಾಜ್ ಬಿರಾದಾರ್ ಸರ್ ಇದ್ದಾರೆ, ಅದೇ ರೀತಿ ನಮ್ಮ ದಲಿತ ಸೇವಾ ಸಮಿತಿಯ ಮಲ್ಲು ಜಾಲಿಗೇರಿ ಅವರಿದ್ದಾರೆ, ಅದೇ ರೀತಿ ದಲಿತ ವಿದ್ಯಾರ್ಥಿ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮಹಾದೇವ್ ಚಲವಾದಿ ಅವರಿದ್ದಾರೆ, ಹಾಗೂ ನಗರ ಅಧ್ಯಕ್ಷರಾಗಿರ್ತಕ್ಕಂಥ ಹುಚ್ಚಪ್ಪ ಭಾವಿಮನಿ ಅವರಿದ್ದಾರೆ, ಹಾಗೂ ನಾನು ಶ್ರೀನಾಥ್ ಪೂಜಾರಿ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತನಿದ್ದೇನೆ। ಈ ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ, ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳು ಬದಲಾಗಿದ್ದಾರೆ ಮತ್ತು ಹೊಸ ಮುಖ್ಯಮಂತ್ರಿಗಳು ಕೂಡ ಅಧಿಕಾರ ವಹಿಸಿಕೊಂಡು ತಮ್ಮ ಸಂಪುಟವನ್ನು ವಿಸ್ತರಣೆ ಮಾಡಿದ್ದಾರೆ ಮತ್ತು ಸಂಪುಟ ಕ್ಯಾಬಿನೆಟ್ ರಚನೆ ಮಾಡಿಕೊಂಡು ಸರ್ಕಾರವನ್ನು ನಡೆಸಲಿಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ। ಈ ಸಂದರ್ಭದಲ್ಲಿ ನಾವು ವಿಜಯಪುರ ಜಿಲ್ಲೆಯ ಪ್ರಭಾವಿ ಮುಖಂಡರಿಗೆ ಮತ್ತು ಮಂತ್ರಿಗಳಿಗೆ, ಇಡೀ ಕರ್ನಾಟಕ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡ್ಕೊಳ್ಳಿಕ್ಕೆ, ಈ ಮೂಲಕ ತಮ್ಮ ಮೂಲಕ ಇಡೀ ಸರ್ಕಾರಕ್ಕೆ ಅಪೀಲ್ ಮಾಡಲಿಕ್ಕೆ ನಾವಿಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ। ಅಪೀಲ್ ಮಾಡ್ತಕ್ಕಂಥ ಉದ್ದೇಶ ಏನಪ್ಪಾ ಅಂತಂದರೆ, ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಲಿಕ್ಕೆ ಒಂದು ಇಡೀ ಸಮುದಾಯವಾಗಿ ಏನಾದರೂ ಬೆಂಬಲಿಸಿದ್ರೆ ಅದು ಅಲ್ಪಸಂಖ್ಯಾತ ಸಮುದಾಯ ಮತ್ತು ಅದರ ಜೊತೆಗೆ ಹಿಂದುಳಿದ ವರ್ಗ, ದಲಿತ ಸಂಘಟನೆಗಳು ಮತ್ತು ದಲಿತ ಸಮುದಾಯಗಳು ಒಟ್ಟಾರೆ ಕೂಡಿಕೊಂಡು ಬೆಂಬಲ ಕೊಟ್ಟದ್ದಕ್ಕಾಗಿ ಇಂದು ಕರ್ನಾಟಕದಲ್ಲಿ ಒಂದು ಸುಭದ್ರ ಸರ್ಕಾರ ಬರಲಿಕ್ಕೆ ಸಾಧ್ಯತೆ ಆಗಿದೆ ಮತ್ತು ಸರ್ಕಾರ ಕೂಡ ಬಂದಿದೆ। ಇಂತಹ ಸಂದರ್ಭದಲ್ಲಿ ಅಧಿಕಾರ ಓಟು ಒಬ್ರು ಹಾಕೋದು, ಅಧಿಕಾರ ಇನ್ನೊಬ್ರು ಚಲಾಯಿಸೋದು ಅಂತಕ್ಕಂಥದ್ದು ಏನಿದೆಯಲ್ಲ, ಅದಕ್ಕೆ ಒಂದಿಷ್ಟು ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರತಕ್ಕಂಥ ಇಂತಹ ಸಂದರ್ಭದಲ್ಲಿ, ಯಾಕಂದ್ರೆ ಇನ್ನು 2 ವರ್ಷ ಮಾತ್ರ ಸರ್ಕಾರ ಉಳಿದಿದೆ, ಮುಂದಿನ ದಿನಮಾನದಲ್ಲಿ ಮತ್ತೆ ಚುನಾವಣೆಗಳು ಬರೋದ್ರಿಂದ, ಆ ಚುನಾವಣೆಗಳ ದೃಷ್ಟಿಕೋನ ಮತ್ತು ಸಮುದಾಯದ ಬೇಡಿಕೆಗಳಿರೋದ್ರಿಂದ ನಾವು ವಿಜಯಪುರ ಜಿಲ್ಲೆಯಿಂದ ಒಂದಿಷ್ಟು ಯಾರಿಗೆ ಪ್ರಾತಿನಿಧ್ಯ ಇಲ್ಲವೋ ಅವರಿಗೆ ಪ್ರಾತಿನಿಧ್ಯ ಕೊಡ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡಬೇಕು, ಪಕ್ಷಗಳು ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಅಪೀಲ್ ಮಾಡಲಿಕ್ಕೆ ನಾವು ಇಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ। ಪತ್ರಿಕಾಗೋಷ್ಠಿಯ ಮುಖ್ಯ ಕೇಂದ್ರ ಬಿಂದು ಏನಪ್ಪಾ ಅಂತಂದ್ರೆ, ನಾವು ಈ ವಿಜಯಪುರ ಜಿಲ್ಲೆಯಿಂದ ಒಬ್ಬ ಅಲ್ಪಸಂಖ್ಯಾತರನ್ನ ಏನಪ್ಪಾ ಅಂತಂದ್ರೆ ಒಂದು ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡ್ತಕ್ಕಂಥ ಕೆಲಸವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡಬೇಕು ಮತ್ತು ಕಾಂಗ್ರೆಸ್ ಪಕ್ಷ ಕೂಡ ಅದಕ್ಕೆ ಬೆಂಬಲಿಸಬೇಕು ಅಂತಕ್ಕಂಥದ್ದು। ಯಾಕಂತ ಕೇಳಿದ್ರೆ, ತಾವೆಲ್ಲರೂ ನೋಡಿದ್ದೀರಿ 2023ರ ಚುನಾವಣೆಯಲ್ಲಿ ಇಡೀ ರಾಜ್ಯಾದ್ಯಂತ ಒಂದು ಸಮುದಾಯ ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲದೆ, ಯಾವುದೇ ಬೇಡಿಕೆಗಳನ್ನು ಇಟ್ಟುಕೊಳ್ಳದೆ ಸಂಪೂರ್ಣವಾಗಿ ಏನಾದರೂ ಒಂದು ಪಕ್ಷಕ್ಕೆ ಬೆಂಬಲ ಕೊಟ್ಟುದಿದ್ರೆ ಅದು ಅಲ್ಪಸಂಖ್ಯಾತ ಸಮುದಾಯ ಮತ್ತು ದಲಿತ ಸಮುದಾಯಗಳು। ಆ ಸಮುದಾಯಗಳ ಒಂದು ಪ್ರಾತಿನಿಧ್ಯ ವಿಜಯಪುರ ಜಿಲ್ಲೆಯಲ್ಲಿ ಬಹಳಷ್ಟು ಕಡಿಮೆ ಇದೆ। ಯಾಕಂತ ಕೇಳಿದ್ರೆ, ನೀವು ನೋಡ್ತಾ ಇದ್ದೀರಿ 10 ವರ್ಷದಿಂದ ಇಡೀ ವಿಜಯಪುರ ಜಿಲ್ಲೆಯಲ್ಲಿ ಒಬ್ಬ ಅಲ್ಪಸಂಖ್ಯಾತ ಪ್ರತಿನಿಧಿ ಇಲ್ಲದೆ ಇರೋ ಕಾರಣಕ್ಕಾಗಿ ಆ ಸಮುದಾಯ ಅತ್ಯಂತ ಕಷ್ಟದಲ್ಲಿದೆ ಮತ್ತು ಆ ಸಮುದಾಯಕ್ಕೆ ಸ್ಪಂದಿಸುವಂತಹ ಕೆಲಸವನ್ನು ಕೂಡ ಆಗ್ತಾ ಇಲ್ಲ। ಆ ಕಾರಣಕ್ಕಾಗಿ ಆ ಇಡೀ ಸಮುದಾಯದ ಒಂದು ಬೇಡಿಕೆಯನ್ನ ನಾನು ಸರ್ಕಾರದ ಮುಂದೆ, ಪಕ್ಷದ ಮುಂದೆ ಇಡಲಿಕ್ಕೆ ಬಯಸ್ತಾ ಇದ್ದೇನೆ। ಈ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಯ ಪ್ರಾತಿನಿಧ್ಯವಾಗಿ ಒಂದು ಅಲ್ಪಸಂಖ್ಯಾತ ಒಬ್ಬ ಮುಖಂಡರಿಗೆ ಇಲ್ಲಿಂದ ಏನಪ್ಪಾ ಅಂತ MLC ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು। ಆ ಮೂಲಕ ಅಲ್ಪಸಂಖ್ಯಾತರನ್ನು ಕೂಡ ಈ ರಾಜಕೀಯ ಮತ್ತು ಕಾಂಗ್ರೆಸ್ ಪಕ್ಷದ ಸರ್ಕಾರದಲ್ಲಿ ಭಾಗವಾಗಿ ಮಾಡ್ಕೊಳ್ಬೇಕು, ಅವರಿಗೂ ಕೂಡ ಪ್ರಾತಿನಿಧ್ಯ ಕೊಡಬೇಕು ಅಂತಕ್ಕಂಥ ಬೇಡಿಕೆಯನ್ನ ಸರ್ಕಾರ ಮುಂದೆ ಇಡ್ತಾ ಇದ್ದೀನಿ। ಆ ಕಾರಣಕ್ಕಾಗಿ ತಾವೆಲ್ಲರೂ ಕೂಡ ಈ ಗಮನಿಸಬೇಕು। ಯಾಕಂತ ಕೇಳಿದ್ರೆ, ವಿಜಯಪುರ ಜಿಲ್ಲೆಯಲ್ಲಿ ವಿಜಯಪುರ ಜಿಲ್ಲೆ ಅಂತಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಮತಕ್ಷೇತ್ರಗಳಲ್ಲೂ ಕೂಡ ಕನಿಷ್ಠ 25-30 ಸಾವಿರ ಮತದಾನವನ್ನು ಹೊಂದಿರತಕ್ಕಂಥ ಒಂದು ಅಲ್ಪಸಂಖ್ಯಾತ ಸಮುದಾಯ ವಿಜಯಪುರ ಜಿಲ್ಲೆಗೆ ಬಂದರೂ ಕೂಡ 8 ಮತಕ್ಷೇತ್ರಗಳಲ್ಲಿಯೂ ಕೂಡ ಏನಪ್ಪಾ ಅಂತಂದ್ರೆ 25-30 ಸಾವಿರ ಮತ್ತು ನಗರದಲ್ಲಿ 80 ಸಾವಿರಕ್ಕಿಂತಲೂ ಹೆಚ್ಚು ಮತದಾನ ಹೊಂದಿರತಕ್ಕಂಥ ಒಂದು ಅಲ್ಪಸಂಖ್ಯಾತ ಸಮುದಾಯ ಇಡೀ ರಾಜಕೀಯ ಅಸ್ಪೃಶ್ಯತೆಯನ್ನು ಅನುಭವಿಸ್ತಾ ಇದೆ ಇಡೀ ವಿಜಯಪುರ ಜಿಲ್ಲೆಯಲ್ಲಿ ಮತ್ತು ವಿಜಯಪುರ ಬಾಗಲಕೋಟೆ ಜಿಲ್ಲೆಯಲ್ಲಿ। ಪ್ರಾತಿನಿಧ್ಯದ ದೃಷ್ಟಿಯಿಂದ ನೋಡಿದ್ರೆ ಸರ್ಕಾರದ ಮತ್ತು ಪಕ್ಷದ ಪ್ರಾತಿನಿಧ್ಯದಲ್ಲೂ ಕೂಡ ಅಷ್ಟೊಂದು ಪ್ರಾತಿನಿಧ್ಯ ಇಲ್ಲ। ಕೇವಲ ಅವರಿಗೆ ಮಂತ್ರಿಗಳನ್ನು ಕೊಡ್ಲಿಕ್ಕೂ ಹಿಂದೆ ಮುಂದೆ ನೋಡ್ತಕ್ಕಂಥ ಸರ್ಕಾರ, ಆಮೇಲೆ ಅವರಿಗೆ ಪ್ರಾತಿನಿಧ್ಯ ಕೊಡ್ಲಿಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಕ್ಕಂಥ ವ್ಯವಸ್ಥೆ। ಈ ವ್ಯವಸ್ಥೆಯಲ್ಲಿ ಕೂಡ ನಾವು ಸಿದ್ದರಾಮಯ್ಯನವರಿಗೆ ಮತ್ತು DK ಶಿವಕುಮಾರ್ ಅವರಿಗೆ, ಕಾಂಗ್ರೆಸ್ ಪಕ್ಷದ ಎಲ್ಲ ಹೈಕಮಾಂಡ್ಗೆ ನಾವು ವಿನಂತಿಯನ್ನು ಮಾಡ್ಕೋತೇವೆ, ದಯವಿಟ್ಟು ಏನಪ್ಪಾ ಅಂತಾನೆ ವಿಜಯಪುರ ಜಿಲ್ಲೆ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕಪ್ಪ ಅಂತಂದ್ರೆ ಖಂಡಿತವಾಗ್ಲೂ ಅಲ್ಪಸಂಖ್ಯಾತ ಸಮುದಾಯಕ್ಕೆ ನೀವು
ಮನ್ನಣೆಯನ್ನು ಕೊಡಬೇಕು, ಮಣೆ ಹಾಕಬೇಕು ಮತ್ತು ಅಲ್ಪಸಂಖ್ಯಾತ ಸಮುದಾಯದ ನಾಯಕರುಗಳಿಗೆ MLCಗಳನ್ನಾಗಿ ಮಾಡಿ ಸರ್ಕಾರದಲ್ಲಿಯೂ ಕೂಡ ಅವರಿಗೆ ಸ್ಥಾನಮಾನ ಒದಗಿಸಿಕೊಡ್ಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನ ತಮ್ಮ ಮೂಲಕ ಸರ್ಕಾರ ಮುಂದೆ ಇಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ವಿಜಯಪುರ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರು ಹಿಂದೊಂದು ದಿನ ಏನಪ್ಪಾ ಅಂತಂದ್ರೆ ಇಡೀ ಜಿಲ್ಲೆಯಲ್ಲಿ ಅವ್ರ ಕೈಯಲ್ಲಿತ್ತು ಅಂತಂದ್ರೆ ಆಡಳಿತ ಚುಕ್ಕಾಣಿ ಅವ್ರ ಕೈಯಲ್ಲಿತ್ತು. ಆದ್ರೆ ಈಗಿನ ಸಂದರ್ಭದಲ್ಲಿ ನೀವೆಲ್ಲ ಗಮನಿಸ್ತಾ ಇದ್ದೀರಿ, ಒಂದು ಜಿಲ್ಲಾ ಪಂಚಾಯತಿ ಮೆಂಬರ್ ಕೂಡ ಇಲ್ಲದ ಪರಿಸ್ಥಿತಿ ವಿಜಯಪುರ ಜಿಲ್ಲೆ ಅಲ್ಪಸಂಖ್ಯಾತರಿಗೆ ಬಂದೊದಗಿದೆ. ಆ ಕಾರಣಕ್ಕಾಗಿ ತಾವು ಅಲ್ಪಸಂಖ್ಯಾತ ಬಂಧುಗಳಿಗೆ ನಾನು ವಿನಂತಿಯನ್ನು ಮಾಡ್ಕೋತೇನೆ, ನೀವು ಸುಮ್ಮ ಕೂತ್ರೆ ನಡೆಯಲ್ಲ. ನೀವು ಕೂಡ ಒಂದು ಬೇಡಿಕೆಯನ್ನು ಇಡಬೇಕಾಗ್ತದೆ, ಸರ್ಕಾರದ ಮೇಲೆ ಒತ್ತಡ ಹಾಕಬೇಕಾಗ್ತದೆ. ಮತ್ತು ಪಕ್ಷದಲ್ಲಿ ನೀವು ದುಡಿದಿದ್ದೀರಿ, ಪಕ್ಷಕ್ಕಾಗಿ ಸುಮಾರು ಸರ್ಕಾರ ಬಂದಾಗಿನಿಂದ ಸ್ವತಂತ್ರ ಸಿಕ್ಕಾಗಿನಿಂದ ಇಲ್ಲಿಯವರೆಗೂ ಕೂಡ ಈ ಪಕ್ಷಗಳಿಗೆ ಬೆಂಬಲಿಸಿ ಅಧಿಕಾರಕ್ಕೆ ಬರಲಿಕ್ಕೆ ಕಾರಣಕರ್ತರಾಗಿದ್ದೀರಿ. ನಾನು ನಿಮ್ಮ ಪರವಾಗಿ ಇಡೀ ರಾಜ್ಯದ ಮತ್ತು ಎಲ್ಲ ಜನರ ಪರವಾಗಿ ಸರ್ಕಾರಕ್ಕೆ ಒಂದು ಬೇಡಿಕೆ ನೀಡ್ತಾ ಇದ್ದೇನೆ. ನೀವು ಖಂಡಿತವಾಗ್ಲೂ ಒಂದು MLCಯನ್ನ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಯ ಪ್ರಾತಿನಿಧಿಯಾಗಿ ಒಬ್ಬರನ್ನ ನೇಮಕ ಮಾಡಬೇಕು. ಈಗಾಗಲೇ 8 MLCಗಳ ಖಾಲಿ ಆಗ್ತಾ ಇರತಕ್ಕಂಥ ಇಂಥ ಸಂದರ್ಭದಲ್ಲಿ ನೀವು ಈ ಜಿಲ್ಲೆಗೆ ಕನಿಷ್ಠ 4 ಅಂದ್ರೆ ಜಿಲ್ಲೆಗೆ ಅಂತಲ್ಲ, ಕರ್ನಾಟಕ ರಾಜ್ಯದಲ್ಲಿ ಕನಿಷ್ಠ 4 ಅಲ್ಪಸಂಖ್ಯಾತರಿಗೆ MLC ಮಾಡೋದ್ರ ಮುಖಾಂತರ ಎಲ್ಲಿ ಪ್ರಾತಿನಿಧ್ಯ ಇಲ್ವೋ ಆ ಪ್ರಾತಿನಿಧ್ಯ ಕೊಡ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡಬೇಕು ಅಂತಕ್ಕಂಥ ಬೇಡಿಕೆ ನಮ್ಮದಾಗಿದೆ. ಇದಕ್ಕೆ ಎಲ್ಲರೂ ಕೂಡ ಸ್ಪಂದಿಸಬೇಕು, ಸರ್ಕಾರ ಸ್ಪಂದಿಸಬೇಕು, ಪಕ್ಷ ಸ್ಪಂದಿಸಬೇಕು. ಈ ಕಾರಣಕ್ಕಾಗಿ ಸಂವಿಧಾನಬದ್ಧವಾಗಿ ಎಲ್ರಿಗೂ ಕೂಡ ಸಮಪಾಲು ಸಮಬಾಳು ಅಂತಕ್ಕಂಥದ್ದನ್ನ ಒದಗಿಸಿಕೊಡ್ಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆಯಾಗಿದೆ. ಇದು ಏನಾದರೂ ತಪ್ಪಿದ್ರೆ, ಏನಾದರೂ ಇದಕ್ಕೆ ಸಮಸ್ಯೆ ಆದರೆ ಖಂಡಿತವಾಗಲೂ ಮುಂದಿನ ದಿನಮಾನದಲ್ಲಿ ಅಲ್ಪಸಂಖ್ಯಾತರ ಏನಾದರೂ ಮುನಿಸ್ಕೊಂಡ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಅಸ್ತಿತ್ವದ ಕೊರತೆ ಆಗ್ತದೆ. ಈಗ ಗೆದ್ದಿರ್ತಕ್ಕಂಥ 6 ಮತಕ್ಷೇತ್ರಗಳಲ್ಲಿಯೂ ಕೂಡ ಅಲ್ಪಸಂಖ್ಯಾತರು ಮುನಿಸ್ಕೊಂಡು ಏನಾದರೂ ಉಲ್ಟಾ ಹೊಡೆದ್ರೆ ಈ ಕಾಂಗ್ರೆಸ್ಗೆ ವಿಜಯಪುರ ಜಿಲ್ಲೆಯಲ್ಲಿ ಅಸ್ತಿತ್ವ ಇಲ್ಲದಂಗೆ ಆಗ್ತದೆ. ಆ ಕಾರಣಕ್ಕಾಗಿ ಆ ಎಲ್ಲ ದೃಷ್ಟಿಕೋನ ಇಟ್ಟುಕೊಂಡು ಕಾಂಗ್ರೆಸ್ ಪಕ್ಷದ ಹಿತದೃಷ್ಟಿಯಿಂದ ಮತ್ತು ಅಲ್ಪಸಂಖ್ಯಾತರ ಹಿತದೃಷ್ಟಿಯಿಂದ ಸಮಾಜದಲ್ಲಿ ಎಲ್ರಿಗೂ ಕೂಡ ಸಮಪಾಲು ಸಮಬಾಳು ಕೊಡಬೇಕಂತಕ್ಕಂಥ ಒಂದು ಮಾನವೀಯ ದೃಷ್ಟಿಯಿಂದ ಅಥವಾ ಸಾಮಾಜಿಕ ಕಳಕಳಿಯಿಂದ ಅಲ್ಪಸಂಖ್ಯಾತರಿಗೆ ಒಂದು MLCಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನ ಮಾಡಲಿಕ್ಕೆ ನಾನು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ. ಖಂಡಿತವಾಗ್ಲೂ ಸರಿ, ಖಂಡಿತವಾಗ್ಲೂ ಕೂಡ ನೀವು ಹೇಳಿರ್ತಕ್ಕಂಥ ಪಾಯಿಂಟ್ ಅನ್ನ ನಾನು ಒಪ್ಕೋತೇನೆ. ಆದ್ರೆ ಹಿಂದುಳಿದ ವರ್ಗದವರಿಗೆ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ನಾವು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಾವು ಈಗಾಗಲೇ ಒಂದು ಸರ್ಕಾರವನ್ನು ನೋಡಿದ್ದೇವೆ ಮತ್ತು ಸರ್ಕಾರದಲ್ಲಿ ಸಿದ್ದರಾಮಯ್ಯನವರಿಗೆ ಇರ್ತಕ್ಕಂಥ ಒಂದು ಪ್ರಾಬಲ್ಯ ಅದನ್ನು ಬಳಸಿಕೊಂಡು ಖಂಡಿತವಾಗ್ಲೂ ಅವರು ಕೂಡ MLCಗಳನ್ನು ಮಾಡಬೇಕು. MLCಗಳನ್ನು ಮಾಡಲಿಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ಸಿದ್ಧತೆಯನ್ನು ಹಿಂದುಳಿದ ವರ್ಗದವರು. इंशाल इंग्लिश मीडियम स्कूल विजयपुर एडमिशन्स ओपन। नर्सरी से लेकर हाई स्कूल तक एडमिशन शुरू हो चुके हैं। यहाँ बच्चों को दुनियाई तालीम के साथ साथ दीनी तालीम भी दी जाती है। क्वालिफाइड टीचर्स, फ्रेंडली एनवायरनमेंट और CCTV सर्वेलेंस के साथ बच्चों की हिफाजत, हायरार्की मैनेजमेंट के जरिए डिसिप्लिन और बेहतरीन तालीम का ख्याल रखा जाता है। स्कूल में स्मार्ट क्लासेस, कंप्यूटर क्लासेस, स्पोकन इंग्लिश, स्पोर्ट्स और एक्टिविटी बेस्ड लर्निंग के जरिए बच्चों का ओवरऑल डेवलपमेंट किया जाता है। बस फैसिलिटी और गर्ल्स और बॉयज के लिए सेपरेट सैनिटेशन मौजूद है। बच्चों को वैकेशन क्लासेस भी लिए जा रहे हैं। एड्रेस नियर अजहर ग्राउंड, KHB कॉलोनी, महबूब नगर, विजयपुर। अपने बच्चों के बेहतरीन मुस्तकबल के लिए आज ही एडमिशन्स कंफर्म कीजिए। तो देर किस बात की, स्क्रीन पर दिए गए नंबर्स पर कॉल करके अपने बच्चों के एडमिशन्स कंफर्म कीजिए। ಕೂಡ ನಾವು ಮಾಡಬೇಕು ಅಂತಕ್ಕಂಥ ಬೇಡಿಕೆ ನೀಡುತ್ತೇವೆ. ಹಿಂದುಳಿದ ವರ್ಗದವರು ಕೂಡ ವಿಜಯಪುರ ಜಿಲ್ಲೆಯಲ್ಲಿ ಬಹಳಷ್ಟು ಹಿಂದುಳಿದಿದ್ದಾರೆ. ಅವರಿಗೆ ರಾಜಕೀಯವಾಗಿ ಜಿಲ್ಲಾ ಪಂಚಾಯಿತಿಗಳಲ್ಲಿ ಕೆಲವು ಪ್ರಾತಿನಿಧ್ಯ ಸಿಕ್ಕಿತ್ತು, ಆದರೆ ಅವರಿಗೆ ಕೂಡ 8 ಮತಕ್ಷೇತ್ರದಲ್ಲಿ ಎಲ್ಲಿಯೂ ಕೂಡ MLA ಇರಲಿಲ್ಲ. ಅವ್ರನ್ನೂ ಕೂಡ ವಿಜಯಪುರ ಜಿಲ್ಲೆಯಿಂದ ಸಾಧ್ಯ ಆದರೆ ಅವರಿಗೂ ಕೂಡ ಒಂದು MLC ಮಾಡೋದ್ರ ಮುಖಾಂತರ ವಿಜಯಪುರ ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗದವರಿಗೂ ಕೂಡ ಪ್ರಾತಿನಿಧ್ಯ ಕೊಡಬೇಕು. ಮುಖ್ಯವಾಗಿ ಅಲ್ಪಸಂಖ್ಯಾತರಿಗೆ 10 ವರ್ಷಗಳಿಂದ ಈ ಏನಪ್ಪಾ ಅಂತಾನೆ ವಿಜಯಪುರ ಜಿಲ್ಲೆಯಲ್ಲಿ ರಾಜಕೀಯ ಅಸ್ಪೃಶ್ಯತೆಯನ್ನು ಅನುಭವಿಸ್ತಾ ಇರತಕ್ಕಂತ ಒಂದು ಕಮ್ಯುನಿಟಿ, ರಾಜ್ಯದಲ್ಲಿಯೇ ಅತ್ಯಂತ ರಾಜಕೀಯ ಅಸ್ಪೃಶ್ಯತೆ ಅನುಭವಿಸ್ತಾ ಇರತಕ್ಕಂತ ಒಂದು ಕಮ್ಯುನಿಟಿ ಯಾವುದಾದ್ರೂ ಇದ್ರೆ ಅದು ಅಲ್ಪಸಂಖ್ಯಾತ ಕಮ್ಯುನಿಟಿ. ಆ ಕಾರಣಕ್ಕಾಗಿ ಅಲ್ಪಸಂಖ್ಯಾತ ಕಮ್ಯುನಿಟಿಗೆ ನಾವು ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಒಬ್ರು ಅಲ್ಪಸಂಖ್ಯಾತ ಮಂತ್ರಿ ಇದ್ರು. ಆದ್ರೆ ಈಗ ಏನಾಗಿದೆಪ್ಪ ಅಂತ DK ಶಿವಕುಮಾರ್ ಅವರ ಒಂದು ಕ್ಯಾಬಿನೆಟ್ದಲ್ಲಿ ಯಾರು ಕೂಡ ಅಲ್ಪಸಂಖ್ಯಾತರು ಒಬ್ರು ಕೂಡ ಮಂತ್ರಿ ಆಗದೆ ಇರೋದನ್ನ ನಾವು ಗಮನಿಸಿ, ಅಲ್ಲ UT ಖಾದರ್ ಸಾಹೇಬ್ರನ್ನ ಒಬ್ರನ್ನ ಮಂತ್ರಿ ಮಾಡಿದ್ದೀರಿ, ಇನ್ನೂ ಹೆಚ್ಚಿನ ಜನರ ಮಂತ್ರಿಯನ್ನ ಮಾಡಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ಇಟ್ಟುಕೊಂಡು ನಾವು ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ವಿಜಯಪುರ ಜಿಲ್ಲೆಯಲ್ಲಿ ಬಹಳಷ್ಟು ಜನ ಅಲ್ಪಸಂಖ್ಯಾತ ನಾಯಕರಿದ್ದಾರೆ. ಅವರು ಒಬ್ರು ಇಬ್ರು ಅಂತಲ್ಲ, MLCಗೆ ಬೇಕಾಗಿರ್ತ ಅರ್ಹತೆ ಹೊಂದಿರತಕ್ಕಂಥ ಬಹಳಷ್ಟು ಜನ ನಾಯಕರಿದ್ದಾರೆ. ವಿಜಯಪುರ ನಗರದ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ಅಬ್ದುಲ್ ಹಮೀದ್ ಮುಸ್ರಿಫ್ ಸಾಹೇಬರು ಇದ್ದಾರೆ. ಅದೇ ರೀತಿ ಅಹಿಂದ್ ನಾಯಕರಾಗಿರ್ತಕ್ಕಂಥ SM ಪಾಟೀಲ್ ಗಡಿಯಾರ್ ಅವರು ಇದ್ದಾರೆ. ಅದೇ ರೀತಿ ಅಬ್ದುಲ್ ರಜಾಕ್ ಹೊರ್ತಿ ಅವರು ಸಾಹೇಬರು ಇದ್ದಾರೆ. ಅದೇ ರೀತಿ ಟಪಾಲ್ ಅವರು ಕೂಡ ಇದ್ದಾರೆ. ಹೀಗೆ ಹಲವಾರು ಜನ ಹಿರಿಯರು,
ಹಲವಾರು ಜನ ಹಿರಿಯರು ಕೂಡ ಇಲ್ಲಿ ಇರೋದ್ರಿಂದ ಅವ್ರನ್ನು ಕೂಡ ಪರಿಗಣಿಸಬೇಕು. ಅವರಿಗೂ ಕೂಡ ಮತ್ತು ಜಮೀರ್ ಬಕ್ಷಿ ಅಂತಕ್ಕಂಥವ್ರು ನಗರದಲ್ಲಿ ಬಹಳ ಆಕ್ಟಿವ್ ಆಗಿ ಓಡಾಡ್ತಕ್ಕಂಥ ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಇದ್ದಾರೆ. ಇವ್ರನ್ನೆಲ್ಲ ಗಮನಿಸಿ ಇವರಲ್ಲಿ ಯಾರಾದ್ರೂ ಒಬ್ಬರನ್ನು ಕೂಡ MLC ಮಾಡಿದ್ರು ಕೂಡ ಒಂದು ಪ್ರಾತಿನಿಧ್ಯ ಸಿಕ್ಕಂಗ ಆಗ್ತದೆ ಆ ಸಮುದಾಯಕ್ಕೆ. ಆ ಕಾರಣಕ್ಕಾಗಿ ಆ ಸಮುದಾಯವನ್ನು ಗಮನಿಸಬೇಕು. ಯಾಕಂದ್ರೆ ಕೇವಲ ಒಂದಿಷ್ಟು ಓಲೈಕೆ ರಾಜಕಾರಣವನ್ನು ಬಿಟ್ಟು ಅವರ ಪ್ರಾತಿನಿಧ್ಯ ಕೊಡೋದ್ರ ಮುಖಾಂತರ ರಾಜಕೀಯ ಅಧಿಕಾರವನ್ನು ಕೊಟ್ಟು ಅವ್ರನ್ನು ಕೂಡ ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶವಿಟ್ಕೊಂಡು, ಒಂದ್ ವೇಳೆ ಇದು ಆಗದೇ ಇದ್ರೆ ಎಷ್ಟು ರಾಜಕೀಯ ಮುಂದಿನ ಹಿನ್ನಡೆ ಆಗ್ತದೆ ಪಕ್ಷಕ್ಕೆ ಮತ್ತು ಸಮಾಜಕ್ಕೆ ಅಂತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬೇಕಾಗ್ತದೆ. ಒಂದ್ ವೇಳೆ ಅಲ್ಪಸಂಖ್ಯಾತರು ಏನಾದ್ರು ಮುನಿಸ್ಕೊಂಡ್ರೆ ಕಾಂಗ್ರೆಸ್ಸಿನ ಪರಿಸ್ಥಿತಿ, ಒಂದ್ ವೇಳೆ ಹಿಂದುಳಿದ ವರ್ಗದವರು ದಲಿತರು ಏನಾದ್ರು ಕಾಂಗ್ರೆಸ್ಲಿಂದ ಹಿಮ್ಮುಖವಾದ್ರೆ ಏನಾಗ್ತದೆ ಇಡೀ ರಾಜ್ಯದಲ್ಲಿ ಅಂತಕ್ಕಂಥದ್ದನ್ನು ಕೂಡ ಗಮನಿಸಿ ಕೂಡಲೇ ಎಚ್ಚೆತ್ತುಕೊಂಡು ಸರ್ಕಾರ ಮತ್ತು ಪಕ್ಷ ಆ ಅಲ್ಪಸಂಖ್ಯಾತ ದಲಿತ ಹಿಂದುಳಿದ ವರ್ಗದವರಿಗೆ ಸಮಾನವಾಗಿರ್ತಕ್ಕಂಥ ಅವಕಾಶವನ್ನು ಒದಗಿಸಿಕೊಡ್ಬೇಕು ಅಂತಕ್ಕಂಥದ್ದು ನಮ್ಮ ಪತ್ರಿಕಾಗೋಷ್ಠಿಯ ಉದ್ದೇಶವಾಗಿದೆ. ಇದೇ ಒಂದು ದೊಡ್ಡ ದುರಂತ ನಮ್ಗೆ. ಯಾಕಂದ್ರೆ ಯಾರಿಗೆ ಅವಕಾಶ ಬೇಕಾಗಿದೆಯೋ ಅವ್ರು ಬಂದು ಕೇಳ್ತಾ ಇಲ್ಲದೆ ಇರೋ ಕಾರಣಕ್ಕಾಗಿ ನಾವು ಏನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ಅಂಬೇಡ್ಕರ್ ವಾದಿಗಳಾಗಿ ಮತ್ತು ಏನಪ್ಪಾ ಅಂತಂದ್ರೆ ನಾವೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತ ಮೇಲೆ ನಡೆಯೋರಾಗಿ ಯಾರು ಮಾತಾಡ್ತಾ ಇಲ್ವೋ, ಯಾರಿಗೆ ಧ್ವನಿ ಇಲ್ವೋ ಅವ್ರಿಗೆ ಧ್ವನಿಯಾಗಿ ನಾವು ಮಾತಾಡ್ಬೇಕಾಗ್ತದೆ. ಕೇವಲ ಅವರೇ ಮಾತಾಡ್ಬೇಕಂತೇನಿಲ್ಲ, ಅವರ ಪ್ರತಿನಿಧಿಗಳಾಗಿ ನಾವು ಕೇಳ್ತಾ ಇದ್ದೇವೆ ಸರ್ಕಾರದಲ್ಲಿ ಏನಪ್ಪಾ ಅಂತಂದ್ರೆ ಅಲ್ಪಸಂಖ್ಯಾತರಿಗೂ ಕೂಡ ಅವಕಾಶ ಕೊಡಿ, ಅವ್ರನ್ನ MLC ಮಾಡಿ ಅಂತಕ್ಕಂಥದ್ದು ಮುಂದಿನ ದಿನಮಾನದಲ್ಲಿ ಅವರು ಕೂಡ ಕೇಳಬಹುದು. ಯಾಕಂದ್ರೆ ಈಗಿನ ಸಂದರ್ಭದಲ್ಲಿ ನಾವು ಕೇಳ್ತಕ್ಕಂಥ ಉದ್ದೇಶ ಏನಪ್ಪಾ ಅಂತಂದ್ರೆ ಅವ್ರೇನ್ ನಮ್ಗೇನ ಕೇಳ್ರಿ ಅಂತಾನು ಹೇಳಿಲ್ಲ. ಆದ್ರೆ ನಮಗೆ ಉದ್ದೇಶ ಏನಿದೆಯಪ್ಪ ಅಂತಂದ್ರೆ ಅಲ್ಪಸಂಖ್ಯಾತರು ವಿಜಯಪುರ ಜಿಲ್ಲೆಯಲ್ಲಿ MLCಗಳಾಗಬೇಕು, ಅಧಿಕಾರದಲ್ಲಿ ಬರಬೇಕು ಅಂತಕ್ಕಂಥ ಉದ್ದೇಶವನ್ನು ಹೊಂದಿ ನಾವು ಇಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಅದಕ್ಕೆ ನಾವು ಬೇಡಿಕೆ ಇಡ್ತಾ ಇದ್ದೇವೆ. ಅದೇ ಕಾರಣಕ್ಕಾಗಿ ನಾವು ಇಂದು ಬೇಡಿಕೆಯನ್ನು ಇಟ್ಟುಕೊಂಡು ಪತ್ರಿಕಾಗೋಷ್ಠಿಯನ್ನು ಕರೆದಿರೋದು. ಅಲ್ಪಸಂಖ್ಯಾತರನ್ನ ಅವರು ತಮ್ಮ ಬೇಡಿಕೆಯನ್ನು ಇಟ್ಟುಕೊಂಡು ಇಲ್ಲಿಯವರೆಗೆ ಮಾತನಾಡದಿರೋ ಕಾರಣಕ್ಕಾಗಿಯೇ ನಾವು ಪ್ರಗತಿಪರ ಮತ್ತು ದಲಿತ ಪರ ಸಂಘಟನೆಯವರು ಮುಂದೆ ನಿಂತುಕೊಂಡು ಅವರಿಗೂ ಕೂಡ ಅವಕಾಶ ಕೊಡಿ ಅಂತಕ್ಕಂಥ ಬೇಡಿಕೆ ಇಟ್ಟು ಮಾತನಾಡ್ತಾ ಇದ್ದೇವೆ. ಖಂಡಿತವಾಗ್ಲೂ ರಾಜು ಆಲ್ಗೂರ್ ಸಾಹೇಬ್ರನ್ನು ಕೂಡ MLC ಮಾಡಬೇಕು. ಯಾಕಂದ್ರೆ ಅವ್ರು ಲೋಕಸಭೆ ಸೋತಿದ್ದಾರೆ, 2 ಸಲ MLA ಆಗಿದ್ದಾರೆ, 2 ಸಲ MLA ಸೋತಿದ್ದಾರೆ, 4 ಸಲ ಟಿಕೆಟ್ ತಗೊಂಡಿದ್ದಾರೆ, 1 ಸಲ ಲೋಕಸಭಾ ಟಿಕೆಟ್ ನ ತಗೊಂಡು ಸೋತಿದ್ದಾರೆ. ಅವ್ರಿಗೂ ಕೂಡ MLC ಮಾಡಬೇಕು. ಅದೇ ರೀತಿ ದಲಿತರಿಗೆ ಇಡೀ ರಾಜ್ಯದಲ್ಲಿ ನಮ್ಮ SC ಮೀಸಲು ಮತಕ್ಷೇತ್ರ, ST ಮೀಸಲು ಮತಕ್ಷೇತ್ರ 56 ಮತಕ್ಷೇತ್ರ ನಮ್ಗೆ ಕೊಡ್ಲೇಬೇಕು. ಯಾವುದೇ ಪಕ್ಷ ಇದ್ರೂ ಕೊಡ್ಲೇಬೇಕು. ನಮ್ಮ ಪ್ರಾತಿನಿಧ್ಯ ಸಿಕ್ಕೇ ಸಿಗ್ತದೆ. ನಮ್ಮ ಮೀಸಲು ಮತಕ್ಷೇತ್ರಗಳನ್ನ ಯಾರಿಂದ ಕಿತ್ಕೊಳ್ಳಕ್ ಆಗಲ್ಲ. ಆದ್ರೆ ಅಲ್ಪಸಂಖ್ಯಾತರಿಗೆ ಕೊಡ್ಬೇಕಾದವ್ರು ಯಾರು? ಹಿಂದುಳಿದ ವರ್ಗದಕ್ಕೆ ಕೊಡ್ಬೇಕಾದವ್ರು ಯಾರು? ನಮ್ಮ 56 BJP ಕೊಟ್ಟರು 56 SC ಕೊಡಬೇಕು. ಮುಸ್ಲಿಂ ಇದು ಕಾಂಗ್ರೆಸ್ನವರು ಕೊಟ್ಟರು 56 ಸೀಟ್ಗಳನ್ನ ನಮ್ಮ SC ST ಮೀಸಲು ಮತಕ್ಷೇತ್ರ ಕೊಡ್ಲೇಬೇಕು. ಆದ್ರೆ ಮುಸ್ಲಿಮರಿಗೆ ಮತ್ತು ಹಿಂದುಳಿದ ವರ್ಗದವರಿಗೆ ಏನಾದ್ರು ಫಿಕ್ಸ್ ಅಂತ ಓಟ್ ಏನಂತೆ ಟಿಕೆಟ್ ಕೊಡ್ತಾ ಇದ್ದಾರ ಪಕ್ಷದವರು? ಆ ಕೊಡದೇ ಇರೋ ಕಾರಣಕ್ಕಾಗಿ ರಾಜಕೀಯ ಅಸ್ಪೃಶ್ಯತೆ ಮತ್ತು ಕೊಟ್ಟು ಕೂಡ ಅವ್ರನ್ನ ಗೆಲ್ಲಿಕ್ಲಿಕ್ಕೆ ಸಾಧ್ಯತೆ ಇಲ್ಲದೆ ಇರತಕ್ಕಂಥ ಕ್ಷೇತ್ರಗಳಿಗೆ ಕೊಡೋದು, ಮತ್ತೆ ಅವ್ರನ್ನ ಒಳತಂತ್ರಗಳ ಮೂಲಕ ಕುತಂತ್ರಗಳ ಮೂಲಕ ಸೋಲಿಸಿ ಅಲ್ಪಸಂಖ್ಯಾತರನ್ನ ರಾಜಕೀಯ ಅಸ್ಪೃಶ್ಯತೆಗೆ ತಳ್ಳಿರ್ತಕ್ಕಂಥ ಈ ವ್ಯವಸ್ಥೆಯನ್ನ ನಾವು ಖಂಡಿಸಿ ಅವರಿಗೆ ಕೂಡಲೇ ಏನಪ್ಪಾ ಅಂತಂದ್ರೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅವ್ರನ್ನ ಗೆಲ್ಲಿಸ್ಕೊಂಡು ಬರಬೇಕು, ಅವ್ರಿಗೆ ಪ್ರಾತಿನಿಧ್ಯ ಕೊಡಬೇಕು ಸರ್ಕಾರ ಪಕ್ಷ ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಇಂದು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಹಾಗೇನಿಲ್ಲ, SC ಮಹದೇವಪ್ಪನವರು 3 ವರ್ಷಗಳ ಕಾಲ ಬಹಳ ಅದ್ಭುತವಾಗಿರ್ತಕ್ಕಂಥ ಏನಪ್ಪಾ ಅಂತಂದ್ರೆ ಒಂದು ಸರ್ಕಾರದಲ್ಲಿ ಆಡಳಿತವನ್ನು ನಡೆಸಿದ್ದಾರೆ ಮತ್ತು ಪಕ್ಷದಲ್ಲಿ ಕೆಲಸವನ್ನು ಇಲಾಖೆ ಕೆಲಸ ಮಾಡಿದ್ದಾರೆ. ಆದರೆ ಅವರಿಗೆ ಮುಂದಿನ ಸಂಪುಟ ವಿಸ್ತರಣೆಯಲ್ಲಿ ಅವ್ರಿಗೆ ಅವಕಾಶ ಸಿಗಬಹುದು ಅಂತಕ್ಕಂಥ ಆಶಾಭಾವ ಇದೆ. ಖಂಡಿತವಾಗ್ಲೂ ಸಿಗ್ತದೆ. ಈಗಾಗಲೇ ದಲಿತರಿಗೆ ಒಂದು ಉಪಮುಖ್ಯಮಂತ್ರಿ ಮತ್ತು ಗೃಹ ಖಾತೆ ಅಂತಕ್ಕಂಥ ಒಂದು ಒಳ್ಳೆ ಖಾತೆಗಳನ್ನು ಕೊಟ್ಟಿರೋದ್ರಿಂದ SC ಮಹದೇವಪ್ಪನವರು ಕೂಡ ಅವರಿಗೂ ಅವಕಾಶ ಕೊಡಬೇಕು. ಹಿರಿಯರು ಅವರಿಗೆ ಕೊಡ್ತಕ್ಕಂಥ ಸಾಧ್ಯತೆ ಮುಂದಿನ ಸಂಪುಟ ವಿಸ್ತರಣೆಯಲ್ಲಿದೆ. ಈಗ ಮುಂದಿನ ನಮ್ಮ ಬಸವರಾಜ್ ಬಿರಾದಾರ ಸರ್ ಅವರು ಡಾಕ್ಟರ್ ಬಸವರಾಜ್ ಬಿರಾದಾರ ಸರ್ ಅವರು ಮಾತಾಡ್ತಾರೆ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸಿ, ಈಗ ನಮ್ಮ ರಾಷ್ಟ್ರ ರಾಜಕಾರಣ ಮತ್ತು ರಾಜ್ಯ ರಾಜಕಾರಣದಲ್ಲಿ ಏನಾಗಿದೆ ಅಂತಂದರೆ, ಯಾವುದೇ ಒಂದು ಕಮ್ಯುನಿಟಿಯ ಲಾಭವನ್ನು ಪಡೆಯೋದು, ಆ ಲಾಭವನ್ನು ಸ್ವಹಿತಾಸಕ್ತಿಗೆ ಬೆಳೆಸ್ಕೊಳ್ತಕ್ಕಂಥ ಕಾರ್ಯ ಇವತ್ತು ನಡೆದ. ಯಾಕಂದರೆ 1952ರಿಂದ ನೋಡ್ತೇವೆ, ಕಾಂಗ್ರೆಸ್ ಪಕ್ಷಕ್ಕೆ ದಲಿತರು ಮತ್ತು ಅಲ್ಪಸಂಖ್ಯಾತರು ಎಷ್ಟು ಯಾವ ರೀತಿಯಾದಂಥ ಕಾಂಗ್ರೆಸ್ ಸಹಾಯ ಮಾಡ್ಯಾರ ಅನ್ನೋದು ಕಾಂಗ್ರೆಸ್ಸಿಗರಿಗೆ ಗೊತ್ತದು. ಅವರನ್ನು ನಿರ್ಲಕ್ಷಿಸಿದ್ರೆ ಏನು ಆಗ್ತದ ಅನ್ನೋದು ಕಾಂಗ್ರೆಸ್ ಪಕ್ಷಕ್ಕೆ ಗೊತ್ತದು. ಆದರೆ ಕರ್ನಾಟಕ ರಾಜ್ಯದಲ್ಲಿ ಈಗ ಹೊಸ ಸರ್ಕಾರ, ಮುಖ್ಯಮಂತ್ರಿಗಳು ಹೊಸ ಪರ್ವ
ನಾವು ಚಾಲೂ ಮಾಡ್ತೇವೆ, ಎಲ್ಲರಿಗೂ ಸಮಪಾಲು ಸಮಬಾಳವನ್ನು ನಾವು ನೀಡ್ತೇವೆ ಅಂತಕ್ಕಂಥ ಘೋಷಣೆಗಳನ್ನು ಕೂಡ ಹಾಕ್ಯಾರ. ಆ ಘೋಷಣೆ ನಿಮಿತ್ತವಾಗಿ ಕರ್ನಾಟಕ ರಾಜ್ಯದಲ್ಲಿ ಯಾವ ಜನಾಂಗಕ್ಕೆ ಅನ್ಯಾಯ ಆಗಿದೆ ಆ ಅನ್ಯಾಯವನ್ನು ಸರಿಪಡಿಸಿಕೊಂಡು ಅವ್ರಿಗೆ ನ್ಯಾಯವನ್ನು ಒದಗಿಸಬೇಕು ಅಂಥೇಳಿ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಮೊದಲ ಮುಖ್ಯಮಂತ್ರಿಗಳಿಗೆ ಒತ್ತಾಯವನ್ನು ಮಾಡ್ತೀನಿ. ಮತ್ತು ಎರಡನೇದು, ಇಲ್ಲಿ ದಲಿತ ಹಿಂದುಳಿದ ವರ್ಗದವರಿಗೂ ಕೂಡ ಅನ್ಯಾಯ ಆಗಿದೆ ಅಂತಕ್ಕಂಥ ಕೂಗು ಹೋರಾಟ ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರ್ತದೆ. ಆ ಕರ್ನಾಟಕ ರಾಜ್ಯದಲ್ಲಿ ಈ ಕೂಗು ಕಂಡು ಬಂದಾಗ ಸಾಮಾನ್ಯವಾಗಿ ಸರ್ಕಾರ ಪಕ್ಷ ಅರ್ಥಕೋಬೇಕು, ಮುಂಬರ್ತಕ್ಕಂಥ ಚುನಾವಣೆ, ಆ ಚುನಾವಣೆಗೆ ಯಾವ ರೀತಿಯಾದಂಥ ಹೊತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬೀಳ್ತಾ ಇದೆ ಅನ್ನೋದನ್ನು ಅವರು ಮನವರಿಕೆ ಮಾಡ್ಕೋಬೇಕು ಮೊದಲು. ಮತ್ತು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ರಾಜ್ಯದಲ್ಲಿ ಉಸ್ತುವಾರಿ ಮಂತ್ರಿಗಳಿದ್ದಾರೆ. ಈಗ ಹೊಸ ಸರ್ಕಾರ ಇನ್ನೂ ಮಾಡಿಲ್ಲ, ಇನ್ನು ಮಾಡ್ತಾ ಇದೆ. ಆ ಉಸ್ತುವಾರಿ ಮಂತ್ರಿಗಳಾದರೂ ಕೂಡ ಇಲ್ಲಿ ಏನು ಮಾಡಬೇಕು ಅಂದರೆ, ಯಾವ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗ್ಯದ, ಅಲ್ಪಸಂಖ್ಯಾತರಿಗೆ ಕೊಡಬೇಕಾದಂಥ ಅವರಿಗೆ ಮಾನಪಾನಗಳು ಏನು ಅನ್ನೋದನ್ನು ಅರ್ಥಕೋಬೇಕು ಮೊದಲು. ಇಲ್ಲಿ ಏನಾಗ್ತದೆ ಅನ್ನೋದು ಎಲ್ಲರೂ ಉಸ್ತುವಾರಿ ಮಂತ್ರಿಗಳು ಬರ್ತಾರೆ, ಬರೀ ಸಭೆ ಸಮಾರಂಭಗಳನ್ನು ಮಾಡ್ತಾರೆ, ಅವರು ಜೈ ಜಯಕಾರ ಹಾಕೋತಾರೆ, ಆದರೆ ಆ ಜನಾಂಗದ ಬಗ್ಗೆ ಆಲೋಚನೆ ಚಿಂತನೆಗಳನ್ನು ಮಾಡೋದಲ್ಲ. ಅವರಿಂದೇ ಜೈಕಾರ ಹಾಕೊಳ್ಳೋದು, ಅವರನ್ನೇ ಮರೆತು ಬಿಡೋದು, ಅವರನ್ನೇ ನಿರ್ಲಕ್ಷಿಸ್ತಕ್ಕಂಥ ಕಾರ್ಯ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಡೆದ. ಎಲ್ಲ ಜಿಲ್ಲೆಗಳಲ್ಲಿ ನಡೆದ, ನಮ್ಮ ಜಿಲ್ಲೆಗಳಲ್ಲಿ ಅಷ್ಟೇ ಅಂತಲ್ಲ, ಎಲ್ಲ ಜಿಲ್ಲೆಗಳಲ್ಲಿ ಇಡೀ ಕರ್ನಾಟಕದಾದ್ಯಂತ ಈ ವ್ಯವಸ್ಥೆ ನಡೆದ. ಅದಕ್ಕೆ ನಾವಿಲ್ಲಿ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಇಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಆಗ್ರಹ ಮಾಡೋದೇನಂದ್ರೆ, ಈಗ ಹೊಸ ಅಧ್ಯಕ್ಷರು ಬಂದಾರ, ಆ ಹೊಸ ಅಧ್ಯಕ್ಷರಿಗೂ ಕೂಡ ನಾವು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಆಗ್ರಹ ಮಾಡೋದೇನಂದ್ರೆ, ಯಾವ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗ್ಯದ, ದಲಿತರಿಗೆ ಅನ್ಯಾಯ ಆಗ್ಯದ, ಅದನ್ನು ಮೊದಲು ಸರಿಪಡಿಸ್ಕೋಬೇಕು. ಸರಿಪಡಿಸ್ಕೊಂಡು ಅವರಿಗೆ ತಕ್ಕಂತೆ ಆಯಾ ಸ್ಥಳಗಳಲ್ಲಿ ಆಯಾ ಪ್ರಾದೇಶಿಕವಾರ ಅವರಿಗೆ ಸ್ಥಾನಮಾನಗಳನ್ನು ನೀಡಬೇಕು. ಈ ಕಮ್ಯುನಿಟಿ ಆಗ್ರಹ ಮಾಡಬೇಕು ಅಂತ ಹೇಳಬಾರ್ದು. ಯಾಕಂದ್ರೆ ಹೋರಾಟ ಅಂದ್ಕೊಳ್ಳಿ, ಹೋರಾಟ ಮಾಡಿ ಮುಖ್ಯಮಂತ್ರಿ ಸ್ಥಾನ ಪಡೆಯೋರು ಅದಾರ, ಹೋರಾಟ ಮಾಡಿ ಮಂತ್ರಿ ಸ್ಥಾನ ಪಡೆಯೋರು ಅದಾರ, ಹೋರಾಟ ಮಾಡಿ MLA ಸ್ಥಾನ MP ಅಲ್ಲಿ MLC ಸ್ಥಾನಗಳನ್ನು ಗಳಿಸ್ಕೊಳ್ಳೋರು ಅದಾರ. ಹೋರಾಟ ಮಾಡಬೇಕು ಅಂತೇನಿಲ್ಲ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಇವತ್ತೇ ನಿನ್ನೆದಲ್ಲ, 1885ರಿಂದ ಬಂದಂಥದ್ದು. ನಾವೆಲ್ಲ ಇತಿಹಾಸ ನೋಡಿದ್ರೆ ಗೊತ್ತಾಗ್ತದೆ. 1885 ಕಾಂಗ್ರೆಸ್ ಇಲ್ಲಿ ತನಕ ಬಂದದ ಅಂದ್ರೆ ಯಾರ ಪರವಾಗಿ ಬಂದದ? ಮೇಲ್ವರ್ಗದವ್ರು ಎಂದೂ ಕಾಂಗ್ರೆಸ್ಸಿಗೆ ಓಟ್ ಹಾಕೋದಿಲ್ಲ. ಆದರೆ ಅಲ್ಲಿರ್ತಕ್ಕಂಥ ಕೆಳವರ್ಗದ ಹಿಂದುಳಿದ ವರ್ಗದವರು ಮತ್ತು ಅಲ್ಲಿ ದಲಿತ ವರ್ಗದವರು ಅಲ್ಪಸಂಖ್ಯಾತರ ಮತ ಹಾಕ್ಯಾರ ಅಂತ ಕಾಂಗ್ರೆಸ್ ಇಲ್ಲಿವರೆಗೆ ಬೆಳ್ಕೊಂಡು ಬಂದದ್ದು. ಅದನ್ನು ನಾವು ಚಿಂತನೆ ಮಾಡಬೇಕಾಗ್ತದೆ ಇವತ್ತು. ಅದಕ್ಕೆ ಅಂಥ ಒಂದು ಸಮುದಾಯವನ್ನು ನಾವು ನಿರ್ಲಕ್ಷ್ಯ ಮಾಡಿದರೆ ಇದು ಸರ್ಕಾರಕ್ಕೆ ಅಷ್ಟೇ ಅಲ್ಲ, ಪಕ್ಷಕ್ಕೂ ಹೊಡೆದು ಬೀಳ್ತದೆ. ಮುಂದಿನ ಚುನಾವಣೆಗಳಲ್ಲಿನೂ ಕೂಡ ಇದು ಒಂದು ತೊಂದರೆ ಕೊಡಬಹುದು ಅಂತಕ್ಕಂಥ ಒಂದು ವಿಚಾರವನ್ನು ಇವತ್ತು ನಮ್ಮ ಪಕ್ಷ ಮತ್ತು ಸರ್ಕಾರ ಎರಡೂ ನಿರ್ಧರಿಸಬೇಕಾಗ್ತದೆ, ಚಿಂತನೆಯನ್ನು ಮಾಡಬೇಕಾಗ್ತದೆ. ಅದಕ್ಕೆ ಆ ಚಿಂತನೆ ಮಾಡಿ, ಈಗ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗಿದ್ರೆ ಈ ವಿಧಾನ ಪರಿಷತ್ತಿನಲ್ಲಿ ಸ್ಥಾನಗಳದ ಇವತ್ತು. ಆ ವಿಧಾನ ಪರಿಷತ್ತಿನಲ್ಲಿ ಸಾಮಾನ್ಯವಾಗಿ ಸಂಖ್ಯಾಬಲದ ಆಧಾರದ ಮೇಲೆ ಆದರೂ ಕೂಡ ಅವರಿಗೆ ಮೀಸಲಾತಿಯನ್ನು ನೀಡಿ ಅವ್ರಿಗೆ ಸ್ಥಾನಗಳನ್ನು ಕೊಡಬೇಕು. 8ರಲ್ಲಿ 4 ಸ್ಥಾನ ಬಂದರೆ 4 ಸ್ಥಾನ ಕೊಡಬೇಕು, 6 ಸ್ಥಾನ ಬಂದರೆ 6 ಸ್ಥಾನ ಕೊಡಬೇಕು, 2 ಸ್ಥಾನ ಬಂದರೆ 2 ಸ್ಥಾನ ಕೊಡಬೇಕು. ಅಲ್ಲಿ ಸಮುದಾಯಕ್ಕೆ ಅನ್ಯಾಯ ಆಗಲಾರ್ದಂಗೆ ನೋಡ್ಕೊಂಡು ಹೋಗ್ಬೇಕು. ಆದರೆ ಇವತ್ತು ಏನಾಗ್ಯದ ಕರ್ನಾಟಕ ರಾಜ್ಯದಲ್ಲಿ ಅಂದ್ರೆ, ಬರೀ ದಕ್ಷಿಣದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಮಾತ್ರ ಮನೆ ಹಾಕ್ತಾರೆ, ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಅಲ್ಪಸಂಖ್ಯಾತರಿಗೆ ಮನೆ ಹಾಕೋದಲ್ಲ. ಇವತ್ತು ನಾವು ಸಾಮಾನ್ಯವಾಗಿ ನೋಡ್ತೇವೆ, ಬೀದರ್, ಗುಲ್ಬರ್ಗ, ಬಿಜಾಪುರ, ರಾಯಚೂರ, ಬಳ್ಳಾರಿ ಮತ್ತು ಬೆಳಗಾವಿ ಇತ್ಯಾದಿ ನಾವು ರಾಜ್ಯಗಳನ್ನು ಧಾರವಾಡ ಹೊರತುಪಡಿಸಿ ನಾವು ನೋಡಿದ್ರೆ, ಇಲ್ಲಿ ಇರ್ತಕ್ಕಂಥ ಒಂದು ಅಲ್ಪಸಂಖ್ಯಾತರಿಗೆ ಯಾವುದೇ ರೀತಿಯಾದಂಥ ಒಂದು ನಾಮಿನೇಟ್ ಸ್ಥಾನವನ್ನು ಇಲ್ಲಿವರೆಗೆ ಕೊಟ್ಟಿಲ್ಲ ಕಾಂಗ್ರೆಸ್. ಆದರೆ MLA ಸ್ಥಾನದಲ್ಲಿ ಕೊಟ್ಟಿರ್ಬೋದು ಗುಲ್ಬರ್ಗಾದಲ್ಲಿ. ಆದರೆ ಸಾಮಾನ್ಯವಾಗಿ MLC ಸ್ಥಾನಗಳಿಗೆ ನಾವು ಹೋಲಿಸಿ ನೋಡಿದ್ರೆ ಈ ಒಂದು ಜಿಲ್ಲೆಗಳಲ್ಲಿ ಸಾಮಾನ್ಯವಾದಂಥ ಸ್ಥಾನಗಳನ್ನು ನೀಡಿ ಅವರಿಗೆ ನಾಮಿನೇಟ್ ಮಾಡಿಲ್ಲ ಸರ್ಕಾರ. ಅದಕ್ಕೆ ನಾವು ಆಗ್ರಹ ಪಡಿಸುವುದು ಏನು ಅಂತಂದ್ರೆ, ಅಲ್ಪಸಂಖ್ಯಾತರು ತಮ್ಮ ಸ್ಥಾನಕ್ಕಾಗಿ ಅವರೇ ಹೋರಾಟ ಮಾಡಿದರೆ ಅದು ಸರಿ ಅನಿಸೋದಿಲ್ಲ. ಅವರಿಗೆ ನಾವು ನಿಲ್ಲಬೇಕು, ಬಲವಾಗಿ ನಾವು ನಿಲ್ಲಬೇಕು. ಮೇಲ್ವರ್ಗದವರು ನಿಲ್ಲಬೇಕು, ದಲಿತ ವರ್ಗದವರು ನಿಲ್ಲಬೇಕು, ಸಾಮಾನ್ಯ ವರ್ಗದವರು ಕೆಳವರ್ಗದವರು ನಿಲ್ಲಬೇಕು. ನಿಲ್ಲಿ ಅವ್ರಿಗೆ ನಾವು ಸಪೋರ್ಟ್ ಮಾಡಿದೇವೆ ಅಂದ್ರೆ ಒಂದು ಶಕ್ತಿ ಬರ್ತದೆ. ಆ ಶಕ್ತಿಯನ್ನು ತುಂಬೋದಕ್ಕೋಸ್ಕರವಾಗಿ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದೇವೆ. ಅದಕ್ಕೆ ನಾವಿಲ್ಲಿ ಏನು ಮಾಡ್ತೇವೆ ಅಂತಂದ್ರೆ, ಅಲ್ಪಸಂಖ್ಯಾತರಿಗೆ ಹೋರಾಟ ಮಾಡಬೇಕು ಅಂತಿಲ್ಲ, ಅಲ್ಪಸಂಖ್ಯಾತರ ಪರವಾಗಿ ನಾವು ಹೋರಾಟ ಮಾಡಬೇಕು. ಅಲ್ಪಸಂಖ್ಯಾತರಿಗೆ ಕುಡ್ರಿ ಅಂತ ಹೇಳಬೇಕು. ಯಾಕಂದರೆ ಅಲ್ಪಸಂಖ್ಯಾತರ ಮತಗಳನ್ನು ಪಡೆದು ನಾವು ಅಧಿಕಾರದ ಒಂದು ಅಲ್ಲಿ ಚುಕ್ಕಾಣಿಯನ್ನು ಹಿಡಿದೇವೆ. ಯಾಕಂದರೆ ನಾಳೆ ನಾವು ನೋಡ್ತೀವಿ, ಇಲ್ಲೇ ದಾವಣಗೆರೆ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ಏನಾಯಿತು ಅನ್ನೋದನ್ನು ನೋಡ್ತೇವೆ. ಮತ್ತು ಸಾಮಾನ್ಯವಾಗಿ ಚುನಾವಣೆ ಮುಗಿಯುವವರೆಗೂ
ಬಾಗಲಕೋಟೆ ಜಿಲ್ಲೆಯಲ್ಲಿ ಬಿಜೆಪಿ ಬರ್ತದ ಅಂತ ಹೇಳ್ತಿದ್ವಿ, ಕಾಂಗ್ರೆಸ್ಸಿಗರೇ ಹೇಳ್ತಿದ್ರು ಬಿಜೆಪಿ ಬರ್ಬೋದು ಅಂತ. ಆದ್ರೆ ಅಲ್ಲಿ ಹೋದವ್ರು ಹೇಳ್ತಿದ್ದಿಲ್ಲ, ಬಟ್ ಹೋಗ್ಲಾರ್ದರೆ ಇಲ್ಲಲ್ರಿ ಬಿಜೆಪಿನೇ ಬರ್ತದ ಅಂತಿದ್ರು. ಅಂಥದ್ರಲ್ಲಿ ಅಲ್ಪಸಂಖ್ಯಾತರು ಕಟಿಬದ್ಧವಾಗಿ ನಿಂತು, ಹಿಂದುಳಿದ ವರ್ಗದವರು ಕಟಿಬದ್ಧವಾಗಿ ನಿಂತು, ದಲಿತ ವರ್ಗದವರು ಕಟಿಬದ್ಧವಾಗಿ ನಿಂತು ನಾಯಕರ ಮಾತುಗಳನ್ನು ಕೇಳಿ ಅಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಆರಿಸ್ತಂದಾರೆ ಅಂತಂದ್ರೆ ಅದಕ್ಕೊಂದು ಬಲಾಢ್ಯವಾದಂಥ ಒಂದು ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಅದು. ಆ ಶಕ್ತಿಯನ್ನು ಸಾಮಾನ್ಯವಾಗಿ ಇವತ್ತು ಸರ್ಕಾರ, ಹೊಸ ಸರ್ಕಾರ ಉಳಿಸ್ಕೋಬೇಕು, ನಮ್ಮಲ್ಲಿ ಇರ್ತಕ್ಕಂಥ ಮಂತ್ರಿ ಮಹೋದಯರು ಉಳಿಸ್ಕೋಬೇಕು, ನಮ್ಮ ಜಿಲ್ಲೆ ಮತ್ತು ಇತರ ಜಿಲ್ಲೆಯಲ್ಲಿರ್ತಕ್ಕಂಥ ಶಾಸಕರು ಕೂಡ ಇದನ್ನು ಉಳಿಸ್ಕೋಬೇಕು. ಮತ್ತು ಇವತ್ತು ಏನಾಗ್ಯದ ಅಂದರೆ ಎಲ್ಲ ರಾಜಕಾರಣಿಗಳು ಕುಟುಂಬ ರಾಜಕಾರಣದ ವ್ಯವಸ್ಥೆಗೆ ಹೊಂಟಾರ. ಕುಟುಂಬ ರಾಜಕಾರಣಿಗೆ ಹೋಗಬಾರ್ದು, ಯಾಕೆ ಎಲ್ಲರೂ ಎಲ್ಲರ ಮ್ಯಾಗೂ ಆರೋಪ ಮಾಡ್ತಾರೆ. ಆದರೆ ಎಲ್ಲರೂ ಕುಟುಂಬ ರಾಜಕಾರಣ ಮಾಡಾಕತ್ತಾರೆ. ಮಕ್ಕಳು ತಮ್ಮ ತಂಗಿ ಅಕ್ಕ ಮಗ ಮಗಳು ಇತ್ಯಾದಿಗಳನ್ನು ನಿಂದಿರಿಸಿ ಸಾಮಾನ್ಯವಾಗಿ ಕುಟುಂಬವನ್ನೇ ಬೆಳೆಸಲಾಕತ್ತಾರೆ ವಿನ ಯಾವುದೇ ಸಮಾಜವನ್ನು ಬೆಳೆಸಲಾಕತ್ತಿಲ್ಲ, ಯಾವುದೇ ದಲಿತರನ್ನು ಬೆಳೆಸಲಾಕತ್ತಿಲ್ಲ, ಇಲ್ಲಿ ಪ್ರಗತಿಪರ ಸಂಘಟನೆಗಳನ್ನು ಬೆಳೆಸಲಿಕ್ಕತ್ತಿಲ್ಲ, ಇತರ ಒಂದು ಅಲ್ಪಸಂಖ್ಯಾತರನ್ನ ಬೆಳೆಸಲಿಕ್ಕತ್ತಿಲ್ಲ. ಬರೇ ಓಲೈಕೆಗೆ ಮಾತ್ರ ಅಲ್ಪಸಂಖ್ಯಾತರು ದಲಿತರು ನಮ್ಮ ಪರವಾಗಿದ್ದಾರೆ, ನಮ್ಮ ಮತ ನೀಡ್ತಾರೆ, ಅವ್ರಿಗೆಲ್ಲ ನಾವು ಕಾರ್ಯಗಳನ್ನು ಮಾಡ್ತೇವೆ, ಸರ್ಕಾರದ ಯೋಜನೆಗಳನ್ನು ನಾವು ನೀಡ್ತೇವೆ ಅಂತ ಹೇಳ್ತಾರೆ. ಎಷ್ಟು ಯೋಜನೆಗಳನ್ನು ದಲಿತರಿಗೆ ಕೊಟ್ಟಾರ, ಎಷ್ಟು ಯೋಜನೆಗಳನ್ನು ಅಲ್ಪಸಂಖ್ಯಾತರಿಗೆ ಕೊಟ್ಟಾರ, ಎಷ್ಟು ಯೋಜನೆಗಳನ್ನು ಹಿಂದುಳಿದ ವರ್ಗರಿಗೆ ಕೊಟ್ಟಾರ ಅನ್ನೋದು ಆತ್ಮಾವಲೋಕನ ಮಾಡ್ಕೋಬೇಕಾಗ್ತದೆ. ಇವತ್ತು ಬರೇ ಯೋಜನೆಗಳನ್ನು ರೂಪಿಸಿಕೊಂಡು ಯೋಜನೆಗಳನ್ನು ಕಾರ್ಯಗತಗೊಳಿಸೋದಲ್ಲ. ಅದಕ್ಕೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ, ಅದು ವಿಶೇಷವಾಗಿ ಬಿಜಾಪುರ ಜಿಲ್ಲೆಯಲ್ಲಿ ಎಷ್ಟು ಹಿಂದುಳಿದ ವರ್ಗದವರಿಗೆ ಅನ್ಯಾಯ ಆಗ್ಯದ, ಎಷ್ಟು ದಲಿತರಿಗೆ ಅನ್ಯಾಯ ಆಗ್ಯದ, ಎಷ್ಟು ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗ್ಯದ, ಆ ಅನ್ಯಾಯಗಳನ್ನು ಹೋಗಲಾಡಿಸಿ ಕುಳಿತು ಚರ್ಚೆ ಮಾಡಿ ಆ ಒಂದು ಅನ್ಯಾಯವನ್ನು ಹೋಗಲಾಡಿಸಿ ಅನ್ಯಾಯ ಆದಂಥ ಸಮುದಾಯಕ್ಕೆ ನ್ಯಾಯವನ್ನು ಒದಗಿಸಿಕೊಡಬೇಕು ಅನ್ನತಕ್ಕಂಥ ಆಗ್ರಹ ನಮ್ಮದು ಇವತ್ತಿದೆ. ನಮ್ಮ ಜಿಲ್ಲೆಯ ರಾಜಕಾರಣಿಗಳಲ್ಲಿ ನಾವು ಆಗ್ರಹ ಮಾಡ್ತೇವೆ, ಸರ್ಕಾರಕ್ಕೂ ಆಗ್ರಹ ಮಾಡ್ತೇವೆ, ಇಲ್ಲಿ ಇರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೂ ನಾವು ಆಗ್ರಹ ಮಾಡ್ತೇವೆ, ಎಲ್ಲರಿಗೂ ಆಗ್ರಹ ಮಾಡ್ತೇವೆ. ಒಟ್ಟಿನಲ್ಲಿ ಅಲ್ಪಸಂಖ್ಯಾತರಿಗೆ ಸ್ಥಾನಮಾನಗಳನ್ನು ನೀಡಿ, ಯಾಕಂದ್ರೆ ಅವರು ಕಾಂಗ್ರೆಸ್ ಬಿಟ್ಟು ಹೋಗ್ಲಿಕ್ಕೆ ಬರೋದಿಲ್ಲ. ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ನಾವು ಇರ್ತಕ್ಕಂಥ ರಾಷ್ಟ್ರ ರಾಜಕಾರಣದಲ್ಲಿ ನೋಡಿದ್ರೆ ಇದು ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಒಂದು ವೇಳೆ ಅಲ್ಪಸಂಖ್ಯಾತರನ್ನ ಅಲ್ಲಗಳೆದ್ರೆ, ಅಲ್ಪಸಂಖ್ಯಾತರಿಗೆ ಅವಕಾಶಗಳನ್ನು ನೀಡದೇ ಇದ್ರೆ, ಅವರ ಪ್ರಾತಿನಿಧ್ಯವನ್ನು ಕೊಡದೇ ಇದ್ರೆ, ಇವತ್ತು ಮುಂಬರುವ ದಿನಗಳಲ್ಲಿ ಬಿಜೆಪಿ ಸರ್ಕಾರಕ್ಕೂ ಕೂಡ ಅವ್ರು ಮತ ಹಾಕ್ಲಿಕ್ಕೆ ಹಿಂಜರೋದಿಲ್ಲ. ಇವತ್ತು ಮಾತಾಡ್ತಾರೆ ಚರ್ಚೆಗಳಲ್ಲಿ, ನಾವು ಗ್ರಾಸ್ ರೂಟ್ ಲೆವೆಲ್ನಲ್ಲಿ ನಾವು ನೋಡ್ತೇವೆ, ಏನ್ರಿ ನಮ್ಗೆ ಈ ಸಲ ಆದರೂ ಕಾಂಗ್ರೆಸ್ ಪಕ್ಷ ಏನು ಮಾಡಿದೆ, ನಾವು ಮುಂದೆ ಯಾವುದಾದ್ರೂ ಪಕ್ಷಗಳನ್ನು ನಾವು ನೋಡ್ಕೋಬಹುದು ಅಂತಕ್ಕಂಥ ವಿಚಾರಗಳನ್ನು ಮಾಡ್ತಾರೆ. ಅದಕ್ಕೆ ಆ ದೃಷ್ಟಿಯಲ್ಲಿ ನಾವು ಕರ್ನಾಟಕ ಸರ್ಕಾರ, ನಾವು ಕಾಂಗ್ರೆಸ್ ಪಕ್ಷದವರೇ ಆಗಿ, ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ನಾ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಆಗ್ರಹ ಪಡಿಸುವುದೇನು ಅಂತಂದ್ರೆ ಇವತ್ತು ಅಲ್ಪಸಂಖ್ಯಾತರಿಗೆ ಕೊಡಬೇಕು. Admissions are open in Al-Huda उर्दू मीडियम स्कूल एंड लीड इंग्लिश मीडियम स्कूल विजयपुर। तालीम की बेहतरीन पहचान बन चुके अल-हुदा उर्दू मीडियम स्कूल और लीड इंग्लिश मीडियम स्कूल सिर्फ एक स्कूल नहीं बल्कि बच्चों के बेहतर मुस्तकबल की मजबूत बुनियाद हैं। यहाँ मॉडर्न एजुकेशन के साथ साथ दीनी तालीम भी दी जाती है ताकि बच्चे करिकुलर एक्टिविटीज के साथ साथ को करिकुलर एक्टिविटीज के जरिए अखलाक, कम्युनिकेशन स्किल्स और ओवरऑल डेवलपमेंट में आगे बढ़ सके। स्कूल में मौजूद हैं वेल क्वालिफाइड और एक्सपीरियंस्ड टीचर्स, वेल इंफ्रास्ट्रक्चर और फर्निश्ड क्लासरूम्स, प्लेग्राउंड और वैन फैसिलिटी, सीसीटीवी सर्वेलेंस, स्पोकन इंग्लिश, अबैकस और स्मार्ट क्लासेस, स्पोर्ट्स, साइंस एंड मैथ्स एक्टिविटीज, दीनियात एग्जीबिशन और क्विज कॉम्पिटिशन्स, ओनली फीस नो डोनेशन। हर क्लास में सिर्फ 25 से 30 स्टूडेंट्स का इंटेक रखा गया है। वैकेशन क्लासेस भी लिए जा रहे हैं, तो देर किस बात की, नर्सरी से 10th तक के लिए एडमिशन्स शुरू हो चुके हैं। एड्रेस JM रोड, KSB कॉलोनी, नियर इंदिरा नगर, विजयपुर। अधिक जानकारी के लिए स्क्रीन पर दिए गए नंबर्स पर कॉल करें। ಬೇಕಂತ 8 ಸ್ಥಾನದಲ್ಲಿ 2 ಸ್ಥಾನಗಳನ್ನ ನೀವು ನೀಡ್ರಿ, ಅದು ಬಿಜಾಪುರ ಜಿಲ್ಲೆಗೆ ಪ್ರಾತಿನಿಧ್ಯವನ್ನ ಕೊಡ್ರಿ ಅಂತಕ್ಕಂಥ ಆಗ್ರಹವನ್ನ ನಾನು ಮಾಡ್ತಾ ಇದ್ದೇನೆ. ದಲಿತರಿಗೆ ಅನ್ಯಾಯವಾದರೆ, ದಲಿತರಿಗೆ ಯಾವ ಕ್ಷೇತ್ರದಲ್ಲಿ ಅನ್ಯಾಯ ಆಗಿದೆ ಅವರಿಗೆ ಆ ಅನ್ಯಾಯವನ್ನ ತಾವು ಒದಗಿಸಿ ಕೊಡಬೇಕು, ಆ ಅನ್ಯಾಯವನ್ನ ನಿವಾರಣೆ ಮಾಡಬೇಕು ಅಂತಕ್ಕಂಥ ವಿಚಾರಗಳನ್ನ ಮುಂದಿಟ್ಟು ಈ ಒಂದು ಪತ್ರಿಕಾಗೋಷ್ಠಿಯ ಆಧಾರದ ಮೇಲೆ ನಾವು ಸರ್ಕಾರ ಮತ್ತು ರಾಜ್ಯದ ಪಕ್ಷದ ಹೊಸ ಅಧ್ಯಕ್ಷರಿಗೆ ಮತ್ತು ನಮ್ಮ ನಾಯಕರಿಗೆ ಮತ್ತು ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಮಂತ್ರಿ ಮಹೋದಯರಿಗೆ ಮತ್ತು MLAಗಳಿಗೂ ಕೂಡ ನಾವು ಆಗ್ರಹ ಮಾಡ್ತೇವೆ. ಯಾರೂ ಅಲ್ಪಸಂಖ್ಯಾತರನ್ನು ನಿರ್ಲಕ್ಷಬೇಡಿ, ಯಾರೂ ಹಿಂದುಳಿದ ವರ್ಗವರನ್ನು ನಿರ್ಲಕ್ಷಬೇಡಿ, ಮತ್ತು ಯಾರೂ ಅಲ್ಲಿರ್ತಕ್ಕಂಥ ದಲಿತರನ್ನ ನಿರ್ಲಕ್ಷಿಸಬೇಡಿ ಅಂತಕ್ಕಂಥ ಆಗ್ರಹವನ್ನು ಮಾಡಿ ನನ್ನ 2 ಮಾತುಗಳಿಗೆ ನಾನು ವಿರಾಮವನ್ನು ನಿಲ್ಲಿಸ್ತೇನೆ. ಒಂದೇ ಒಂದು ಮುಸ್ಲಿಂ ಟಿಕೆಟ್ ಕೊಡ್ತಾರೆ, ಅಲ್ಲಿನೂ ಮತ್ತೆ ಆರೋಪ ಮಾಡ್ತಾ ಐತಿ ಅಂದ್ರೆ ಇವರೇ ಒಳಗೆ ಒಂದು ಮಾಡ್ಕೊಂಡ ಇರೋ ಒಂದು ಕ್ಯಾಂಡಿಡೇಟ್ಗೂ ಸೋಲಿಸ್ತಾರೆ. ಟಿಕೆಟ್ ಕೊಡಿಸೋದು ಒಂದು ಕಡೆ,
ಕೊಡಿಸಿ ಮತ್ತು ಸೋಲಿಸ್ತಾರೆ, ಇಲ್ಲಿಯವರೇ ಸೋಲಿಸ್ತಾರೆ. ಮತ್ತೆ ಕಾಂಗ್ರೆಸ್ ಮುಖಂಡರು ಸರಿಯಾಗಿ ಪ್ರಚಾರ ಮಾಡೋದಿಲ್ಲ, ಒಳಗೆ ಒಪ್ಪಂದ ಮಾಡಿ ಸೋಲಿಸಿ ಮಾಡ್ತಾರೆ ಅನ್ನೋದು ಆರೋಪ ಐತಿ. ಮತ್ತೆ ಟಿಕೆಟ್ ಕೊಟ್ಟು ಏನ್ ಫೈದಾ, ಸೋಲಿಸೇ ಇದ್ರೆ ಮತ್ತೆ ಟಿಕೆಟ್ ಕೊಡಬಾರ್ದು. ಕ್ಲಿಯರ್ ಆದಾಗ್ತೈತಿ ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳಿ ಅವ್ರ ಪಾಲಿಗೆ ಏನು ನೋಡ್ಕೊಂಡು ಮುಂದಿನ ದಿನಮಾನದಲ್ಲಿ ನೀವು ಹೇಳ್ತಕ್ಕಂಥ ವಿಷಯ ಬಹಳ ಗಂಭೀರವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಟಿಕೆಟ್ ಕೊಡೋದು ಇಂಪಾರ್ಟೆಂಟ್ ಅಲ್ಲ, ಕೊಟ್ಟು ಗೆಲ್ಸೋದು ಬಹಳ ಇಂಪಾರ್ಟೆಂಟು. ಕುತಂತ್ರದ ಮೂಲಕ ಸೋಲಿಸ್ತಕ್ಕಂಥ ಈ ಪ್ರಕ್ರಿಯೆಯನ್ನ ನಾವು ಮುಂದಿನ ದಿನಮಾನದಲ್ಲಿ ಅಲ್ಪಸಂಖ್ಯಾತ ಬಂಧುಗಳ ಜೊತೆಲಿ ಕೂತ್ಕೊಂಡು ಮಾತನಾಡಿ ಮುಂದಿನ ದಿನಮಾನದಲ್ಲಿ ಆಗ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ತಂತ್ರ ಪ್ರತಿತಂತ್ರವನ್ನು ರೂಪಿಸಬೇಕಾಗ್ತದೆ. 8 ಮತಕ್ಷೇತ್ರಗಳ ಗೆಲ್ಲುವಂತಹ ನಮ್ಮ ಶಾಸಕರುಗಳು, ಕಾಂಗ್ರೆಸ್ ಪಕ್ಷದ ಶಾಸಕರುಗಳು, ಒಂದು ಕ್ಷೇತ್ರವನ್ನ ಅಲ್ಪಸಂಖ್ಯಾತರ ಗೆಲ್ಲಿಸ್ಕೊಂಡು ಬಂದ್ರೆ ಮಾತ್ರ ನೀವು 8 ಮತಕ್ಷೇತ್ರದಲ್ಲಿ ಗೆಲ್ತೀರಿ ಅಂತಕ್ಕಂಥ ವಿಷಯವನ್ನು ಇಟ್ಟುಕೊಂಡು ಅಲ್ಪಸಂಖ್ಯಾತರು ಕೂಡ ಕೆಲಸ ಮಾಡ್ಬೇಕಾಗ್ತದೆ, ಕ್ಯಾಂಪಿಯನ್ ಮಾಡ್ಬೇಕಾಗ್ತದೆ, ಕಟಿಬದ್ಧವಾಗಿ ಒಕ್ಕಟ್ಟಿನಿಂದ ಕೆಲಸ ಮಾಡ್ಬೇಕಾಗ್ತದೆ. ಅವ್ರಿಗೆ ಗೊತ್ತಿಲ್ಲ MLC ನಿಂದಿರೋದು, ಯಾರು ಆಗ್ರಹಿಸಿಲ್ಲ. ಯಾರು ಅಲ್ಪಸಂಖ್ಯಾತರ ಲೀಡರ್ಗಳು ಮುಂದೆ ಬರ್ಬೇಕಲ್ಲ, ಟಿಕೆಟ್ ಬೇಕಂತ ಯಾರು ಬರ್ತಾ ಇಲ್ಲ. ನೀವು ಅದನ್ನ ಯಾವ ರೀತಿ ಹೇಳ್ತೀರಿ? ಸರಿ, ಅಲ್ಪಸಂಖ್ಯಾತರು ನಮ್ಗೆ ಬೇಕು ಅಂತ ಕೇಳ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಅವ್ರು ನೆಗ್ಲೆಕ್ಟ್ ಮಾಡಬಾರ್ದು ಅನ್ನೋದನ್ನೇ ನಾವು ಇಟ್ಕೊಂಡು ಇಂದು ನಾವು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ. ಅವ್ರು ಕೇಳಿಲ್ಲ ಅನ್ನೋದನ್ನೇ ಅವ್ರ ಮುಗ್ಧತನ, ಕೇಳಿಲ್ಲ ಅಂತಕ್ಕಂಥದ್ದೇ ಅವ್ರದ್ದೇನಪ್ಪ ಅಂತ ತ್ಯಾಗ, ಕೇಳಿಲ್ಲ ಅಂತಕ್ಕಂಥದ್ದೇ ಅವ್ರದ್ದೇನಪ್ಪ ಅಂತ ದೊಡ್ಡ ಗುಣ. ಅದನ್ನೇ ನೀವು ದುರ್ಬಳಕೆ ಮಾಡ್ಕೊಂಡ್ರೆ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತದೆ ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ನಾವಿಂದು ಪತ್ರಿಕಾಗೋಷ್ಠಿ ಮಾಡಿ ಆಗ್ರಹಿಸ್ತಾ ಇದ್ದೇವೆ. ಒಂದು ವೇಳೆ ಇದು ನಾವು ಪತ್ರಿಕಾಗೋಷ್ಠಿ ಮಾಡಿದ್ರು ಕೂಡ ನೀವು ಗಮನಿಸಲಿಲ್ಲ, ಪರಿಗಣಿಸಲಿಲ್ಲ ಅಂದ್ರೆ ಮುಂದೆ ದೊಡ್ಡ ಪ್ರಮಾಣದ ಪ್ರತಿರೋಧ, ಪ್ರತಿಭಟನೆ ಮತ್ತು ಹೋರಾಟವನ್ನು ರೂಪಿಸಬೇಕಾಗ್ತದೆ ಆ ಸಮುದಾಯಕ್ಕೆ ನ್ಯಾಯ ಕೊಡಿಸ್ಲಿಕ್ಕೆ ಅಂತಕ್ಕಂಥದ್ದನ್ನ ಇಟ್ಕೊಂಡು ನಾವು ಇಲ್ಲಿ ಮಾತಾಡ್ತೇವೆ. MLC ಟಿಕೆಟ್ ತಗೊಳಕ್ ಆಗಲ್ಲ, ನಮಗೆ ಅಷ್ಟು ಕೆಪಾಸಿಟಿ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟು ಹಂಗೇನಿಲ್ಲ. ಅವ್ರು ಮುಗ್ಧರು. ಅವ್ರೇನಪ್ಪಾ ಅಂತಂದ್ರೆ ರಾಜಕೀಯವಾಗಿ ಮುಗ್ಧತನ, ಇದು ನಮ್ಮ ಪಕ್ಷ ಇರ್ಲಿ ಅಂತಕ್ಕಂಥದ್ದು ಮಾಡ್ಯಾರ, ಒಳ್ಳೆಯವರು, ಎಲ್ರಿಗೂ ಒಳ್ಳೆ ಗುಣ ಇರ್ತದೆ ಅಂತಕ್ಕಂಥ ಕಾರಣಕ್ಕಾಗ ಸುಮ್ಮನೆ ಕೂತಿದ್ದಾರೆ ಹೊರತು ಅವರು ಕೂಡ ತಿರುಗಿ ಬಿದ್ದರೆ, ಸಿಡಿದೆದ್ರೆ ಖಂಡಿತವಾಗ್ಲೂ ದೊಡ್ಡ ಪ್ರಮಾಣದ ಸಮಸ್ಯೆ ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ಆಗ್ತದೆ. जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।